ರೀ, ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಾಗಿತ್ತು. ಕೇಳ್ದೆ ಇಲ್ಲ ಅಂತ ಅನ್ನಲ್ಲ ತಾನೇ ನೀವು? ಇಲ್ಲ, ಹೇಳು ದೀಪ್ತಿ. ರೀ, ಅದು ನನ್ಗೆ ಯಾಕೋ ನಾವು ಅಪ್ಪ ಮನೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ ರೀ. ಗೀತಾ ಮತ್ತೆ ಆದಿತ್ಯ ಊರಿಗೆ ಹೋಗಿದ್ರಲ್ಲ, ಅವರೆಲ್ಲ ಬರ್ತಿದಾರಂತ ಇವತ್ತು. ನಾವು ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ರೀ. ಅಷ್ಟೇನಾ? ಅದಕ್ಕೇನಂತೆ, ಬಿಡು ಹೋಗೋಣ. ಎಲ್ಲಿ ಸ್ವೀಟಿನ ಕರ್ಕೊ ಹೋಗ್ಬಿಟ್ಟು ಬರೋಣ. ಹೌದಾ, ಸರಿ ರೀ, ಆಯ್ತು. ನಾನು ಎಲ್ಲಿ ನೀವು ಬೇಡ ಅನ್ಬಿಡ್ತೀರೋ ಅಂತ ಅನ್ಕೊಂಡಿದ್ದೆ ರೀ. ಇಷ್ಟುನ ಎಲ್ಲ ಹೇಳ್ತಿರಲ್ಲ, ಅಯ್ಯೋ ಈಗ ಹೋಗ್ಬಿಟ್ಟು ಬಂದಿದ್ಯಾ ಮತ್ತೆ ಯಾಕೆ ಹೋಗ್ತೀಯಾ ಅಂತವ, ಆ ರೀತಿ ಏನಾದ್ರೂ ಅಂತೀರೇನೋ ಅನ್ಕೊಂಡೆ. ಇಲ್ಲಮ್ಮ ದೀಪ್ತಿ, ಇಷ್ಟು ದಿನ ನಾನು ಏನ್ ತಪ್ಪು ಮಾಡಿದೆ ಅಂತ ನಂಗೆ ಇವಾಗ ಅರ್ಥ ಆಗಿದೆ. ನೋಡು, ನೀನು ನನ್ನ ಮಗಳು, ಇಷ್ಟೇ ನನ್ನ ಪ್ರಪಂಚ. ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದಂಗೆ ನೋಡು. ಸರಿ ಆಯ್ತು, ಬೇಗ ರೆಡಿ ಆಗು, ಮತ್ತೆ ಹೋಗ್ಬಿಟ್ಟು ಬರೋಣ. ನಾನು ಬರ್ತೀನಿ. ಏನ್ ಹೇಳ್ತಿದ್ದೀರಾ? ನಿಜವಾಗ್ಲೂ ನೀವು ಬರ್ತಿದ್ದೀರಾ ನಮ್ ಜೊತೆನಲ್ಲಿ? ಹಾ ಹೌದು, ನಾನು ಬರ್ತೀನಿ. ಯಾಕೆ ಬರ್ಬಾರ್ದ ನಾನು? ಹಾಗಲ್ಲ ರೀ, ಯಾವಾಗ ಕರೆದ್ರು ಆ ಕೆಲಸ ಇದೆ ಈ ಕೆಲಸ ಇದೆ ಬರಕ್ಕಾಗಲ್ಲ ಅದು ಇದು ಅಂತಿದ್ರಿ. ಇವಾಗ ನೀವೇ ನಾನು ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ರೀ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ಏನಕ್ಕೆ ನಿನ್ ಗಂಡ ಬರೋದೇ ಇಲ್ಲ ಅಂತ ಅವಾಗವಾಗ ಕೇಳ್ತಾ ಇದ್ರು. ನನಗೂ ಅವ್ರು ಬಿಜಿ ಅಂತ ಹೇಳಿ ಹೇಳಿ ಸಾಕಾಗಿತ್ತು. ಅವರು ನೀವು ಬಂದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹೇಳಿದ್ನಲ್ಲ, ಹಳೇದೆಲ್ಲ ಬಿಟ್ಬಿಡು. ಇನ್ಮೇಲೆ ನಾನು ನೀನು ಇಬ್ರು ಹೊಸ ಜೀವನ ಸ್ಟಾರ್ಟ್ ಮಾಡೋಣ, ಆಯ್ತಾ? ಸರಿ ರೀ, ಆಯ್ತು. ಮಮ್ಮಿ, ನಾನು ಅಜ್ಜಿ ಹತ್ರ ಹೋಗ್ತೀನಿ. ಅತ್ತೆ, ನಾನ್ ಬಂದ್ಬಿಟ್ಟೆ. ಸ್ವೀಟಿ ಬಂಗಾರ, ಈಗ ಬಂದ ಬಂಗಾರ? ಹ್ಞೂ ಅತ್ತೆ. ಅತ್ತೆ, ನಾನು ಅಜ್ಜಿ ಹತ್ರ ಹೋಗಿ ಆಟಾಡ್ತಿರ್ತೀನಿ. ಸರಿ ಆಯ್ತು, ಹೋಗು, ಅಜ್ಜಿ ಒಬ್ರೇ ಇದ್ದಾರೆ. ದೀಪ್ತಿ, ಚೆನ್ನಾಗಿದ್ಯಾ? ಅಣ್ಣ, ನೀವು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅದಕ್ಕೆ ನೀವು ಹೇಗಿದ್ದೀರಾ? ಅಣ್ಣ ಹೇಗಿದ್ದಾನೆ? ಅವರು ಚೆನ್ನಾಗಿದ್ದಾರೆ. ಬನ್ನಿ ಕುತ್ಕೊಳ್ಳಿ, ಬನ್ನಿ. ಅಳಿಯಂದ್ರೆ ಈಗ ಬಂದ್ರಾ? ಚೆನ್ನಾಗಿದ್ದೀರಾ ನೀವು? ಹ್ಞೂ ಅತ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಿಮ್ಗೆ ಪಾಪ ಕಾಲ ಇಟ್ಟಾದಾಗ್ಲೂ ನಮ್ಗ್ ಬರಕ್ಕಾಗ್ಲಿಲ್ಲ. ಏನು ಬೇಜಾರ್ ಮಾಡ್ಕೋಬೇಡಿ ಅತ್ತೆ. ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ನೀನ್ ಬರಕ್ಕಾಗ್ಲಿಲ್ಲ ಅಂತ ಅಂದ್ರೇನು, ದೀಪ್ತಿನ್ ಕಳ್ಸ್ಕೊಟ್ಟಿದ್ಯಲ್ಲ ಅಷ್ಟೇ ಸಾಕು ಕಣಪ್ಪ. ನೀನಂತೂ ನಮ್ಮ ಮನೆಗ್ ಬಂದು ತುಂಬಾ ವರ್ಷಗಳೇ ಆಗೋಗಿತ್ತೇನೋ. ಹೌದತ್ತೆ, ಅದು ಇದು ಕೆಲಸ ಅನ್ಕೊಂಡು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ಇನ್ಮೇಲೆ ಅವಾಗ ಬರ್ತಾ ಇರ್ತೀನಿ ಬಿಡಿ ದೀಪ್ತಿ ಜೊತೆನಲ್ಲಿ. ಸರಿ ಕಣಪ್ಪ, ಆಯ್ತು. ಗೀತಾ, ಹೋಗಮ್ಮ, ಏನಾದ್ರೂ ತಿನ್ನಕ್ಕೆ ಕುಡಿಯಕ್ಕೆ ತಗೊಂಬ ಅಳಿಯಂದ್ರಿಗೆ. ಸರಿ ಅತ್ತೆ, ಆಯ್ತು. ಸಿಟಿ, ನೀನು ಬಾ ನನ್ನ ಜೊತೆನಲ್ಲಿ, ನಿನ್ಗೆ ಕೇಕ್ ಕೊಡ್ತೀನಿ ನಾನು. ಹೈ, ಕೇಕಾ? ಅತ್ತೆ, ನನಗೆ 2 ಪೀಸ್ ಕೊಡ್ಬೇಕು. ಆಯ್ತು, ಬಾ. ಮತ್ತೆ ಮನೇಲಿ ನಿಮ್ಮ ತಾಯಿಯವರು ಮತ್ತೆ ನಿಮ್ ತಂಗಿ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಅತ್ತೆ, ಅವ್ರಿಗೇನು, ಅವರೆಲ್ಲ ಆರಾಮಾಗೇ ಇದಾರೆ. ಅತ್ತೆ, ಮಾವ ಅವರು? ನಿಮ್ಮ ಮಾವ ಅವರು ವಾಕಿಂಗ್ ಅಂತ ಹೋಗಿದ್ದಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಇದಾರ, ಎಲ್ಲರೂ ಸೇರ್ಕೊಂಡು ಬೆಳಿಗ್ಗೆ ಸಂಜೆ ಆವಾಗ ಒಂದೊಂದು ಅರ್ಧ ಗಂಟೆ ವಾಕ್ ಹೋಗ್ತಾರಪ್ಪ. ಹಂಗಾಗಿ ಅವರು ಸಂಜೆ ಟೈಮ್ ಮನೆಯಲ್ಲೇ ಇರಲ್ಲ. ಇನ್ನೇನು ಬಂದ್ಬಿಡ್ತಾರೆ ಬಿಡಪ್ಪ, ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದ್ಬಿಡ್ತಾರೆ. ಹೌದಾ ಅತ್ತೆ? ಹೋಗ್ಲಿ ಬಿಡಿ, ಪರವಾಗಿಲ್ಲ. ಹೆಲ್ತ್ ಮುಖ್ಯ ಅಲ್ವಾ? ಇವಾಗ ನೋಡಿ, ನಾವು ವಾಕ್ ಮಾಡಲ್ಲ, ಏನಿಲ್ಲ. ಎಲ್ಲೊಂದ್ ಅಂಗಡಿಗೆ ಹೋಗ್ಬೇಕು ಅಂದ್ರೂ ಗಾಡಿ ತಗೊಂಡು ಹೋಗ್ಬಿಡ್ತೀವಿ. ಇಲ್ಲೊಂದ್ 10 ಹೆಜ್ಜೆ ನಡೀರಿ ಅಂತಂದ್ರೆ ನಮ್ಗೆ ನಡಿಯಕ್ಕೆ ಆಗೋದಿಲ್ಲ. ಇದೆಲ್ಲ ನಾವು ರೂಢಿ ಮಾಡ್ಕೋಬೇಕು ಇನ್ಮೇಲೆ. ಹೌದಪ್ಪ, ಹೌದು. ಅಮ್ಮ, ಮತ್ತೆ ಆದಿತ್ಯ ಅಲ್ಲಿ? ಅವನ ಮೋಸ್ಟ್ಲಿ ಮಲಗಿರ್ಬೇಕು ಅನ್ಸುತ್ತೆ. ಅಯ್ಯೋ, ಅವನ್ದೇನ್ ಕೇಳ್ತೀಯ? ಇವ್ರು ಗೀತಾ ಅವ್ರ ಮನೆಯಿಂದ ಬರ್ಬೇಕಲ್ಲ ತುಗಿಸ್ಕೊಂಡ್ ಬಂದಂತ ಅವನು, ಅದಕ್ಕೆ ಮಲ್ಕೊಂಡಿದ್ದಾನೆ ಅಂತ ಅಂತಿದ್ಲು ಗೀತಾ. ಮೋಸ್ಟ್ಲಿ ಮಲಗಿರ್ಬೇಕು. ನೀವು ಬಂದಿರೋ ದಿನ ಗೊತ್ತಾಗಿಲ್ಲ ಅನ್ಸುತ್ತೆ. ಹೇಳ್ತೀನಿ ಬಿಡು, ಗೀತನ ಕೈಲಿ ಹೇಳ್ ಕಳಿಸ್ತೀನಿ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ, ಮಲ್ಕೊಳ್ಳಿ. ನಾವು ಇವತ್ತು ಇದ್ಬಿಟ್ಟು ಬೆಳಿಗ್ಗೆ ಹೋಗೋಣ ಅಂತಾನೆ ಅನ್ಕೊಂಡಿದೀವಿ. ಹೌದಾ? ಸರಿ, ಒಳ್ಳೇದಾಯ್ತು. ದೀಪ್ತಿ, ಡ್ಯಾಡಿ, ಗಿರಿ, ಚೆನ್ನಾಗಿದೀಯನಪ್ಪ? ಏನಪ್ಪ ನೀನು ಮದ್ವೆ ಆದಾಗಿಂದ ನಮ್ಮ ಮನೆ ಕಡೆ ಬಂದೇ ಇಲ್ಲ. ಯಾಕಪ್ಪ, ನಮ್ಮೇಲೆ ಏನಾದ್ರು ಬೇಜಾರ? ಛೇ, ಹಾಗೇನಿಲ್ಲಮ್ಮವ. ಅದೇ ಕೆಲ್ಸದ್ದು ಬಿಸಿ ಅದು ಇದು ಅನ್ಕೊಂಡು ಬರಕ್ಕಾಗ್ಲಿಲ್ಲ ಅಷ್ಟೇ. ಏನಪ್ಪ, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ವಾ, ನನ್ನ ಹತ್ರನೇ ಸುಳ್ಳು ಹೇಳಕ್ಕಾಗುತ್ತಾ ನೀನು? ಅಲ್ಲ, ಏನೇ ಕೆಲ್ಸದ ಒತ್ತಡ ಇದ್ರು ಟೈಮ್ ಕೊಟ್ಟು ಬರ್ಬೋದಾಗಿತ್ತಲ್ವಾ, ಬರೋ ಮನ್ಸಿದ್ರೆ. ಅಲ್ಲ, ಹಿಂಗೆ ಡೈರೆಕ್ಟ್ ಆಗಿ ಕೇಳ್ತೀನಿ ಅಂತ ಏನು ಅನ್ಕೋಬೇಡಕನಪ್ಪ. ನಾನೆಲ್ಲನೂ ಮುಖಾಮುಖಿ ಕೇಳ್ಬಿಟ್ಟೆ ಅಭ್ಯಾಸ ನನಗೆ. ಇಲ್ಲಮ್ಮ, ಹೌದು, ನೀವ್ ಹೇಳಿದ್ದು ಕರೆಕ್ಟೇನೆ. ಟೈಮ್ ಮಾಡ್ಕೋಬೇಕು ಅಂತಿದ್ರು, ಎಷ್ಟೇ ಬಿಸಿ ಇದ್ರು ಟೈಮ್ ಮಾಡ್ಕೋಬಹುದು. ಅದೇ ಸ್ವಲ್ಪ ಮನೆಯಲ್ಲಿ ನಮ್ ತಾಯಿಯವರು ಏನ್ ಕಲ್ಲೆಲ್ಲ ಹೋಗಿ ಕುತ್ಕೋತೀಯ ಅದು ಇದು ಅನ್ನೋರೆಲ್ಲ, ಹಂಗಾಗಿ ನಾನು ಬರಕ್ಕಾಗ್ಲಿಲ್ಲ ಅಷ್ಟೇ. ಇನ್ಮೇಲೆ ಬರ್ತಾ ಇರ್ತೀನಿ ಮಾವ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಬೇಜಾರಂತಲ್ಲ ಕಣಪ್ಪ, ನನ್ಗಿರೋದು 2 ಮಕ್ಳು, ನಿನ್ಗೂ ಗೊತ್ತು. ಇವಳು ಮತ್ತೆ ಆದಿತ್ಯ. ಇವಳು ನನ್ಗೆ ಇಷ್ಟು ವಿರುದ್ಧವಾಗಿ ನೀನು ಮದ್ವೆ ಮಾಡ್ಕೊಂಡಾಗ ನನಗೂ ಸ್ವಲ್ಪ ಬೇಜಾರಿತ್ತು. ಏನಕ್ಕೆ ಹುಡುಗಿ ಈ ತರ ಮಾಡ್ಬಿಡ್ತು ಅಂತವ. ಆದ್ರೂ ನಿಮ್ ತಾಯಿ ಅವರು ನನ್ ಮಗಳ ಮೇಲೆ ಹಾಗೆ ಸಾಧಿಸ್ತಿರೋದು ನನಗೆ ಗೊತ್ತಿದ್ರು ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅಂತಲ್ಲ. ಅಂದ್ರೆ ನಾನ್ ಸುಮ್ನೆ ನನ್ ಮಗಳ ಜೀವನದಲ್ಲಿ ಎಂಟ್ರಿ ಆಗೋದು, ಅದರಿಂದ ಇನ್ನೊಂಥರ ನನ್ ಮಗಳಿಗೆ ಸಮಸ್ಯೆ ಆಗೋದು, ಇದೆಲ್ಲ ಬೇಡ ಅಂತಾನೆ ನಾನ್ ಸುಮ್ನೆ ಇರೋದು. ಇಲ್ಲಿವರೆಗೂ ನನ್ ಮಗಳು ಅಪ್ಪ ನನ್ಗೆ ಈ ತರ ಮಾಡ್ತಿದ್ದಾರೆ ಮನೆಯಲ್ಲಿ, ನೀನ್ ಬಂದ್ ಮಾತಾಡು ಅಂತ ಒಂದಿನ ಕದ್ದಿಲ್ಲ. ಬೇಕಿದ್ರೆ ಇಲ್ಲೇ ಇದಲ್ಲ, ಕೇಳು ಡೈರೆಕ್ಟ್ ಆಗಿ. ಒಂದು ದಿನ ಅಪ್ಪ ನನ್ಗೆ ಇಲ್ಲಿ ತೊಂದರೆ ಆಗ್ತಾ ಇದೆ, ನೀವು ಬನ್ನಿ ಮಾತಾಡಿ ಅಂತ ಒಂದು ದಿನ ಹೇಳಿಲ್ಲ ನನ್ ಮಗಳು. ಅಂತ ಮಗಳನ್ನ ನಿಮ್ಮಂತರ ಮನೆಯಲ್ಲಿ ಕೊಟ್ಬಿಟ್ಟು ನನಗೆ ಎಷ್ಟು ನೋವು ತಿಂತಾ ಇದೀನಿ ಗೊತ್ತೇನಪ್ಪ. ಗೊತ್ತು ಮಾವ, ನನಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಯಾವ ಪರಿಸ್ಥಿತಿನಲ್ಲಿ ಇದ್ಲು ದೀಪ್ತಿ.
ಮನೆಯಲ್ಲಿ ನಮ್ಮಮ್ಮ ಯಾವ ತರ ಟ್ರೀಟ್ ಮಾಡ್ತಿದ್ರು ಅವಳನ್ನ ಅಂತ. ನೋಡಿ ಮಾವ, ಇವತ್ತು ನಾನ್ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ, ಇನ್ಯಾವತ್ತೂ ದೀಪ್ತಿ ನಮ್ಮ ಮನೆಯಲ್ಲಿ ಒಂದು ಹನಿ ಕಣ್ಣೀರ್ ಹಾಕೋದಿಕ್ಕೂ ನಾನು ಬಿಡಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತೀನಿ. ನಾನು ಅವಳಿಗೆ ಸಪೋರ್ಟಿವ್ ಆಗಿರ್ತೀನಿ. ನಮ್ ತಾಯಿಯವ್ರೇನು ನನ್ನ ತಂಗಿ ಏನು ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಮಾವ. ಹಾಗಾಗಿ ನಾನು ಇನ್ಮೇಲೆ ನಾನು ನನ್ನ ಸಂಸಾರ ಅಂತ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದು ಕಣಪ್ಪ. ನಿನ್ಗೆ ಏನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳು, ಆಯ್ತಾ? ಇಲ್ಲಿರೋ ಆಸ್ತಿ ಎಲ್ಲ ನನ್ನ ಮಕ್ಳಿಗೋಸ್ಕರನೇ ಮಾಡಿರೋದು ನಾನು. ಇನ್ ಯಾರು ಕೊಡ್ತೀನಪ್ಪ ನಾನು? ಈ ಆಸ್ತಿನಲ್ಲಿ ಅರ್ಧ ಭಾಗ ನನ್ನ ಮಗಳಿಗೂ ಕೊಡ್ತೀನಿ. ಅಪ್ಪ, ಈಗ ಯಾಕೆ ಹೇಳೋ ಆಸ್ತಿ ಭಾಗ ಮಾಡೋ ವಿಚಾರ? ನಾನೇನಾದ್ರೂ ಕೇಳಿದ್ನಾ ನನ್ಗೆ ಆಸ್ತಿನಲ್ಲಿ ಭಾಗ ಬೇಕು, ನನ್ಗೆ ಎಷ್ಟು ಕೊಡು ಅಷ್ಟು ಕೊಡು ಅಂತ? ಇಲ್ಲಮ್ಮ, ನನ್ನ ಮಗಳು ಏನು ಅಂತ ನನಗೆ ಗೊತ್ತು. ನನ್ನ ಮಗಳು ಬಂಗಾರ, ಅವಳು ಯಾವತ್ತು ನನ್ನ ಹತ್ರ ಆಸ್ತಿ ಭಾಗ ಮಾಡು ಅಂತ ಕೇಳಲ್ಲ ಅಂತ ನನಗೆ ಗೊತ್ತು. ನಾನು ಹೇಳಿದಷ್ಟೇ ಕಣಮ್ಮ. ಏನೇ ಆದ್ರೂ ಇದ್ರಲ್ಲಿ ನಿನ್ಗೂ ಹಕ್ಕಿದೆ, ಆಯ್ತಾ? ನೀನ್ ಯಾವ್ದೇ ತರ ಮುಜುಗರ ಇಲ್ಲದೆ ನಿನ್ಗೆ ಏನ್ ಬೇಕೋ ಕೇಳಿ ತಗೊಂಡೋಗೋದನ್ನ ಅಭ್ಯಾಸ ಮಾಡ್ಕೊ. ನೋಡಿ ಡ್ಯಾಡಿ, ನನ್ಗೆ ಗಿರೀಶ್ ಅವ್ರ ಮನೆಯಲ್ಲಿ ಯಾವ್ದೇ ತರ ಸಮಸ್ಯೆನೂ ಇಲ್ಲ. ನಮ್ಮ ಅತ್ತೆ ಸ್ವಲ್ಪ ಘಾಟಿ ಅನ್ನೋದ್ ಬಿಟ್ರೆ ಇನ್ ಯಾವ ತರ ಸಮಸ್ಯೆನೂ ಇಲ್ಲ. ದುಡ್ಡು ಕಾಸಲ್ಲಿ ಇರ್ಬೋದು, ಅವರು ಚೆನ್ನಾಗೇ ದುಡಿತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ತಕ್ಕಮಟ್ಟಿಗೆ ಆಸ್ತಿ ಅಡವು ಎಲ್ಲ ಇದೆ. ನನ್ಗೇನು ತೊಂದ್ರೆ ಇಲ್ಲಪ್ಪ. ಇರೋದೆಲ್ಲಾನು ಆದಿತ್ಯಂಗೆ ಕೊಡು. ನಾನು ಅವಾಗ ಬಂದಾಗ ತವ್ರ ಮನೆ ಅಂತ ಖುಷಿಯಾಗಿ ಮಾತಾಡ್ಸಿದ್ರೆ ಅಷ್ಟೇ ಸಾಕಪ್ಪ. ಎಲ್ಲ ಹೆಣ್ಮಕ್ಳು ನಿಂತರಲ್ಲೇ ಯೋಚನೆ ಮಾಡಿದ್ರೆ ಮಗಳೇ, ಎಷ್ಟೋ ಸಂಸಾರಗಳು ಖುಷಿಯಾಗಿರುತ್ತೆ ಕಣಮ್ಮ. ಕೆಲವು ಕಡೆ ಹಿಂಗಾಗುತ್ತೆ ಅಂತಂದ್ರೆ ಅಪ್ಪನ ಮನೆಯಲ್ಲೇ ಆಸ್ತಿ ಇರಲ್ಲ. ಪಾಪ ಗಂಡ್ ಮಕ್ಳು ಇರೋ ಬರೋದೆಲ್ಲಾನು ಮಾರ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರೆ. ಅಲ್ಲಿ ಹೋಗಿ ನನ್ಗೆ ಆಸ್ತಿ ಭಾವ ಕೊಡು ಅಂತ ಕೂತಿರ್ತಾವ ಕೆಲವು ಹೆಣ್ಮಕ್ಳು. ಗಂಡನ ಮನೆ ಎಲ್ಲ ಸೌಕರ್ಯ ಇದ್ರೂನು ಯಾಕೆ ಇಲ್ಲಿ ಬರೋದನ್ನ ಬಿಡ್ಬೇಕು ಹೇಳು ಅನ್ಬಿಟ್ಟು ಎಷ್ಟೋ ಜನ ಕೇಳಿರೋದನ್ನ ನಾನೇ ನೋಡಿದೀನಿ. ಅಂತರಲ್ಲಿ ನನ್ ಮಗಳು ಏನು ಬೇಡ ಅಣ್ಣನ್ ಕೊಡು, ಚೆನ್ನಾಗಿರ್ಲಿ ಅವನೇನೇನೆ ಅಂತೀಯಲ್ಲ, ನಿಜವಾಗ್ಲೂ ಒಳ್ಳೆ ಮಗಳಮ್ಮ. ನೋಡಿ ಅತ್ತೆ ಮಾವ, ನಾನು ಇದ್ವರ್ಗು ನಿಮ್ಮ ಆಸ್ತಿ ನೋಡಿ ನಾನು ಯಾವತ್ತೂ ದೀಪ್ತಿನ ಇಷ್ಟಪಟ್ಟಿಲ್ಲ. ಅವಳ ಗುಣ, ಅವಳ ನಡತೆ ನೋಡಿ ಇಷ್ಟಪಟ್ಟಿದ್ದೀನಿ. ನಿಜವಾಗ್ಲು ಇಂಥ ಹೆಂಡತಿ ಸಿಗೋದಕ್ಕೆ ನಾನು 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಅಷ್ಟು ಒಳ್ಳೆ ಹೆಂಡತಿಯವಳು. ಅದೇನೇ ಆಗ್ಲಿ, ಎಂಥದೇ ಪರಿಸ್ಥಿತಿ ಬರ್ಲಿ, ನಾನ್ ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡ್ಕೋತೀನಿ. ನಿಮ್ಮ ಹತ್ರ ಬಂದು ನನ್ಗೆ ಆಸ್ತಿನಲ್ಲಿ ಭಾಗ ಕೊಡಿ, ನನ್ಗೆ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳಂತ ಪರಿಸ್ಥಿತಿ ಇನ್ನ ನನಗ್ ಬಂದಿಲ್ಲ. ದೇವ್ರ ದಯದಿಂದ ನಾನು ಚೆನ್ನಾಗೇ ಇದ್ದೀನಿ. ಮುಂದೇನೋ ಆತರ ಪರಿಸ್ಥಿತಿ ಬರದ್ ಬೇಡ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನೋಡಪ್ಪ, ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ರೆ ಯಾರು ಹಿಂದೆ ಉಳಿಯಲ್ಲ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇಟ್ಕೊಂಡ್ ಮಾಡಿದ್ರೆ ಎಲ್ಲಾನು ಒಳ್ಳೇದೇ ಆಗುತ್ತೆ. ನೋಡು, ನೀನ್ ಯಾವ್ದೇ ಕೆಲಸ ಮಾಡು, ಅದ್ರ ಬಗ್ಗೆ ಕೀಳರಿಮೆ ಬೇಡ. ನೀನ್ ಏನೇ ಮಾಡ್ತಿದ್ರು ಅದಕ್ಕೇನು ಕೆಲಸ ಮಾಡ್ಬೇಕು ನೀನ್ ಅದನ್ನ ಮಾಡ್ತಾ ಇರು, ಫಲ ದೇವ್ರು ಕೊಡ್ತಾನೆ. ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬಾರ್ದು. ನೀನು ಏನಿದ್ರು ಕೆಲಸ ಮಾಡ್ಬೇಕು, ಆಮೇಲೆ ಬರೋ ಲಾಭ ಎಲ್ಲಾನು ತಾನಾಗೇ ಬರುತ್ತೆ. ನಾನು ಇಷ್ಟು ವರ್ಷದ ಅನುಭವದಲ್ಲಿ ಹೇಳ್ತೀನಪ್ಪ, ಯಾವತ್ತೂ ನಾವು ನಮ್ಮನ್ನ ನಂಬಿರೋರ್ನ ಯಾವತ್ತೂ ಕೈ ಬಿಡಬಾರ್ದು. ಎಷ್ಟೇ ಕಷ್ಟ ಬರ್ಲಿ, ಅವ್ರಿಗೆ ಯಾವ ತರ ತೊಂದರೆನೂ ಬರ್ದೇ ತರ ನಾವು ನೋಡ್ಕೋಬೇಕು. ಆಮೇಲೆ ನಮ್ ಕಂಪ್ನಿನೇ ಆಗಿರ್ಬೋದು, ನಮ್ ಕಂಪ್ನಿನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯೀಸು ನಮ್ ಫ್ಯಾಮಿಲಿ ತರ ಟ್ರೀಟ್ ಮಾಡ್ಬೇಕು. ಅವ್ರ ಕಷ್ಟ ಸುಖ ಏನು ಅಂತ ತಿಳ್ಕೋಬೇಕು. ಅವ್ರ ಜೊತೆ ನಾವು ಮಾತಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಕೊಂಡು ಅವ್ರ ಜೊತೆ ಯಾವ ರೀತಿ ನಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ರೀತಿ ಇರ್ತಾರೆ ಆಫೀಸಲ್ಲಿ ಅನ್ನೋದು. ಈಗ ನಾವೇನೇನೆ ಅಸಡ್ಡೆ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಜಾಸ್ತಿ ಕೆಲಸ ಕೊಟ್ಕೊಂಡು ಅದು ಇದು ಅಂತ ಮಾತಾಡ್ಕೊಂಡು ಹೋಗ್ಬಿಟ್ರೆ, ಅಯ್ಯೋ ಬಿಡು ಇವ್ರೇನ್ ಹಿಂಗೆ ಅಂತ ಅನ್ಕೊಂಡು ಅವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅದೇ ಪ್ರೀತಿಯಿಂದ ನಮ್ ಫ್ಯಾಮಿಲಿ ತರ ನೋಡ್ಕೊಂಡ್ರೆ, ಅಯ್ಯೋ ಅವರು ನಮಗೋಸ್ಕರ ಎಲ್ಲ ಮಾಡ್ಕೊಡ್ತಿದ್ದಾರೆ, ನಾವು ಅವ್ರಿಗೋಸ್ಕರ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನ್ಸಲ್ಲೇ ಬರುತ್ತದು. ನಾವು ಬಲವಂತವಾಗಿ ಮಾಡ್ಸೋದು ಹೆಂಗಿದೆ, ಅವ್ರು ಇಷ್ಟಪಟ್ಟು ಖುಷಿಯಿಂದ ಮಾಡೋದು ಹೆಂಗಿದೆ ಹೇಳಿ ಅಲ್ವಾ? ಅದಕ್ಕೇನೆ ನಾವು ಅವ್ರನ್ನ ಖುಷಿಯಾಗಿ ಇಟ್ಕೊಂಡ್ರೆ ಅವರು ನಮ್ಮ ಆಫೀಸಲ್ಲಿ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ನಮಗೂ ಇನ್ಕಮ್ ಇದೆ. ನಮಗ್ ಬಂದಿದ್ರಲ್ಲಿ ಅವ್ರಿಗೂ ಸ್ವಲ್ಪ ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ಇಷ್ಟೇ ಕಣಪ್ಪ. ಈಗ ನಾನು ಇಷ್ಟು ಏನ್ ಕಂಪ್ನಿಗಳ ಕಟ್ಟಿ ಬೆಳೆಸಿ ನಡೆಸ್ತಾ ಇದೀನೋ ಇದ್ರೆಲ್ಲಾದ್ರೂ ಗುಟ್ಟು ಇದೇನೇನೆ. ಹೌದು ಮಾವ, ನೀವ್ ಹೇಳಿದ್ ನಿಜನೇನೆ. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ ಇಂದನೇನೆ ನಾವು ಜೀವನ ಮಾಡ್ತಿರೋದು. ಹೇಳ್ಬೇಕಂದ್ರೆ ಅವ್ರು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಏನು ನಡೆಯೋದೇ ಇಲ್ಲ. ಅವ್ರಿಲ್ದೆ ನಾವಿಲ್ಲ. ನಾವು ಅವ್ರಿಗೋಸ್ಕರ ಸ್ವಲ್ಪ ಸಹಾಯ ಮಾಡೋದ್ರಿಂದ ಏನು ತಪ್ಪಾಗಲ್ಲ ಅಲ್ವಾ? ನೀವೇನ್ ಹೇಳ್ತೀರಾ ಹಾಗೆ ನಡ್ಕೋತೀನಿ ಮಾವ. ಇನ್ಮೇಲೆ ನಾನು ಅವ್ರನ್ನ ನಮ್ ಕೆಲಸದವ್ರು ಅಂತ ನೋಡೋದಕ್ಕಿಂತ ನಮ್ ಎಂಪ್ಲಾಯೀಸ್, ನಮ್ ಫ್ಯಾಮಿಲಿ ಅನ್ನೋ ತರ ನಾನು ಟ್ರೀಟ್ ಮಾಡ್ತೀನಿ. ಸರಿನಪ್ಪ, ಆಯ್ತು. ಇವಾಗ ವಾಕ್ ಮುಗಿಸ್ಕೊಂಡ್ ಬಂದೆ, ಇರಪ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಸರಿ ಮಾವ, ಆಯ್ತು.